ವಿರೋಧಿಗಳು ಅಲ್ಲ, ನಾವು ಯಾವ ಧರ್ಮದ ವಿರೋಧಿಗಳು ಅಲ್ಲ. ನಮ್ಮಲ್ಲಿರುವಂಥ ಮೌಢ್ಯಗಳು ಹೋಗಬೇಕು, ನಂಬಿಕೆಗಳು ಅಪನಂಬಿಕೆಗಳಾಗಬಾರ್ದು. ಹೊರತಾಗಿ ನಮ್ಮ ಉದ್ದೇಶ ಇಷ್ಟೇ, ನಾವು ಎಲ್ಲ ಆಚರಣೆಗಳನ್ನ ಮಾಡಬೇಕು. ಆ ಆಚರಣೆ ಜೊತೆಗೆ ಕೂಡ ಏನಿದೆಯಲ್ಲ, ನಾವು ಮೌಢ್ಯ ನಂಬಿಕೆಗಳನ್ನ ದೂರ ಮಾಡಿ ಆವಾಗ ಮಾತ್ರ ಒಂದು ಸಮಾಜದ ಪರಿಕಲ್ಪನೆಯನ್ನು ಕಟ್ಟಿದಾಗ ಬುದ್ಧ, ಬಸವ, ಅಂಬೇಡ್ಕರ್ ತತ್ವ ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಇದೆ. ಭಾರತ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಇದೆ ಅಂತ ಇವತ್ತಿನ ಒಂದು ವಿನೂತನವಾದ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಕಾರಣೀಭೂತರಾಗಿದ್ದೇವೆ. ಈ ಒಂದು ಧಾರವಾಡ ಜಿಲ್ಲಾ ಸಂಚಾಲಕರ ಜೊತೆಗೂಡಿ, ತಾಲೂಕಾ ಸಂಚಾಲಕರ ಜೊತೆಗೂಡಿ, ಇನ್ನು ಮಾನವ ಬಂಧುತ್ವ ವೇದಿಕೆ ಎಲ್ಲ ಒಂದು ಕಾರ್ಯಕರ್ತರ ಜೊತೆಗೂಡಿ ಒಂದು ವಿಶೇಷವಾದಂಥ ಈ ಬಸವ ಪಂಚಮಿಯನ್ನು ಆಚರಣೆ ಮಾಡೋದು ನಮಗೆ ಭಾಳ ಒಂದು ಖುಷಿ ಕೊಟ್ಟಿದೆ. ಒಂದಷ್ಟು ಜನ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಬಕ್ರೀದ್ ಟೈಮ್ದಾಗ ಕುರಿ ಕಡಿತಾರ, ಇನ್ನೊಂದು ಟೈಮ್ದಾಗ ಅದನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ, ಅವ್ರಿಗೆ ಯಾಕೆ ವಿರೋಧ ಮಾಡಲ್ಲ, ನೀವು ಹಿಂದೂ ಧರ್ಮ ವಿರೋಧಿಗಳು ಅಂತ ಒಂದು ಪದವನ್ನು ಬಳಸ್ತಾ ಇದ್ದಾರೆ. ನಾವು ಯಾವ ವಿರೋಧಿಗಳು ಅಲ್ಲ. ನಮ್ಮ ಹಬ್ಬ ಅದನ್ನು ನಾಗರ ಪಂಚಮಿಯನ್ನು ಬಸವ ಪಂಚಮಿ ಉದ್ದೇಶ ಏನಂದರೆ, ಬಸವಣ್ಣ ಸರ್ವದರಲ್ಲೂ ಒಂದು ಧರ್ಮವನ್ನು ಕಂಡಂಥವರು. ಆ ಒಂದು ಬಸವಣ್ಣನ ಒಂದು ಇವತ್ತಿನ ದಿನ ಒಂದು ವಿಶೇಷವಾದಂಥ ದಿನ. ಬಸವಣ್ಣವರು ಒಂದು ವಿಶೇಷವಾದ ದಿನ ಇದನ್ನು ಅದಕ್ಕೆ ಬಸವ ಪಂಚಮಿ ಅಂತ ಆಚರಣೆ ಮಾಡೋಣ ಅಂತೇಳಿ ಎಲ್ಲರೂ ಕುಡ್ಕೊಂಡು ಮಾಡ್ತಾ ಇದ್ದೀವಿ. ದಯವಿಟ್ಟು ಬಸವ ಪಂಚಮಿಗೆ ಎಲ್ಲರೂ ಸಹಕರಿಸಿ, ಎಲ್ಲರೂ ಕುಡ್ಕೊಂಡು ಅಪೌಷ್ಟಿಕತೆಯನ್ನು ದೂರ ಮಾಡೋಣ. ದಯವಿಟ್ಟು ಇದಕ್ಕೆ ನಾವು ಸಹಕರಿಸಬೇಕಂದ್ರೆ ತಮ್ಮಲ್ಲಿ ಮತ್ತೊಮ್ಮೆ ಮುಗಿದೊಮ್ಮೆ ಕೇಳ್ಕೊಳ್ತಾ ಬಸವ ಪಂಚಮಿ ವಿಶೇಷವಾದಂಥ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೇಳ್ತಾ ಇದ್ದೀನಿ. ನಾನು PK ನಿರ್ಮಲಕಟ್ಟಿ ಅಂತೇಳಿ ಮಾನವ ಬಂಧುತ್ವ ವೇದಿಕೆಯ ಸಲಹಾ ಸಮಿತಿಯ ಒಂದು ಸದಸ್ಯರು ನಾವು. ಇವರೇನು ನಮ್ಮ ಜಿಲ್ಲಾ ಸಂಚಾಲಕರಾಗಲಿ, ನಮ್ಮ ತಾಲೂಕಾ ಸಂಚಾಲಕರಾಗಲಿ ನಮ್ಮನ್ನೇನೊಂದು ಮಾರ್ಗದರ್ಶನ ಕೇಳ್ತಾರಲ್ಲ, ಅದನ್ನು ಸತೀಶಣ್ಣವರ ಒಂದು ಮಾರ್ಗದರ್ಶನದಲ್ಲಿ ನಾವು ಜೊತೆಗೂಡಿ ಕೆಲಸ ಮಾಡ್ತು ಅಂತ ಹೇಳ್ತಾ ಇದ್ದೀವಿ.